ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ಕ್ವಿಕ್ ಆಗಿ ಕವಿತಾ ಕುಮಾರ್ ಆನ್ ಸ್ಟೇಜ್, ಅಮೃತ ವಿ ರಾಜ್, ಪ್ರೇಮಾ ಗೌಡ, ಆರೋಹಿತ ಗೌಡ, ಟೀಮ್ ಕ್ಯಾಪ್ಟನ್ಸ್. ಒಂದು ಕ್ಷಣದಲ್ಲಿ ಹಾಗೆ ವೇದಿಕೆ ಪ್ಲೀಸ್ ಕಮ್. ನಾನು ಸೋಡಾ ಫ್ಯಾಕ್ಟ್ರಿ ಅಂದರೆ ಯಾವುದೋ ಒಂದು ದೊಡ್ಡ ಫ್ಯಾಕ್ಟ್ರಿನೋ ಮುಚ್ಚಿರೋದೋ ಏನೋ ಅದ್ರೊಳಗಡೆ ಇವರು ಮಾಡ್ತಾ ಇದ್ದಾರೆ ಅನ್ಕೊಂಡು ಸೆಟ್ ಆಗ್ತಿದ್ದಾರೆ ಅನ್ಕೊಂಡೆ. ಅದನ್ನು ನೋಡಿದ್ರೆ ಸೋಡಾ ಫ್ಯಾಕ್ಟ್ರಿ ಅಲ್ಲ, ಇದು ಬೇರೆನೇ ಫ್ಯಾಕ್ಟ್ರಿ. ಎಲ್ಲಕ್ಕಿಂತ ಸೂಪರ್ ಏನು ಗೊತ್ತಾ, ತಾರಮ್ಮನ ಕೇಳ್ಬೇಕು ನೀವು ಬಂದ ತಕ್ಷಣ. ಯಾವುದೋ ಫ್ಯಾಕ್ಟ್ರಿಗೆ ಬಂದ್ಮೇಲೆ ಈ ಫ್ಯಾಕ್ಟ್ರಿ ಎಲ್ಲೋ ಅಂದರು, ಅಮ್ಮ ಇದೇ ಫ್ಯಾಕ್ಟ್ರಿ ಅಂದ್ರೆ ನಾನು ಅವ್ರಿಗೆ. ತಾರಮ್ಮ ಅದೇ ಡೈಲಾಗ್ ಇತ್ತು ನನಗೆ ಬಂದಾಗ. ಎನಿವೆ ಸಚಿವ ಮೂರ್ತಿಗಳು ಇದ್ದಾರೆ ಇಲ್ಲಿ. ಜಯಲಕ್ಷ್ಮಿ ಪಕ್ಕ ಜಯಲಕ್ಷ್ಮಿ ಒಂದು ಕಾಲದಲ್ಲಿ ಅವರು ಹೆಲಿಕಾಪ್ಟರ್ ಇಟ್ಟಿದ್ದಾರೆ, ಈಗಿಲ್ಲ. ಮಾಧವಾನಂದನ್ ಅವರೇ, ಮೊದಲಿಗೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ, ಅಭಿನಂದಿಸ್ತೀನಿ, ಧನ್ಯವಾದ ಹೇಳ್ತೀನಿ. ಯಾಕಂತಂದರೆ ಈ ಕ್ರೀಡೆಗಳು, ಆಟಗಳು ಅಂತೆಲ್ಲ ಅಂದ ತಕ್ಷಣ ಅದು ನಮಗೆ ಸಿನಿಮಾದಲ್ಲಿ ಹೇಗೆ ಪುರುಷ ಪ್ರಧಾನ ಆಗಿರುತ್ತೋ ಇದರಲ್ಲೂ ಕೂಡ ಪುರುಷ ಪ್ರಧಾನವೇ ಆಗಿರುತ್ತೆ. ಅದರಲ್ಲೂ ಮಹಿಳೆಯರಿಗೋಸ್ಕರ ಅವರನ್ನು ಮಹಾರಾಣಿ ಇರುವಂತ ಕರೆದು ಈ ಇದು ಪ್ರಾರಂಭ ಮಾಡಿದ್ದೀರಿ. ಇದು ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಇಲ್ಲಿಗೆ ಮುಖ್ಯವಾಗಿ ನಾನು ಬರೋದಕ್ಕೆ ಕಾರಣ ಕುಮಾರ ಹಾಗೂ ಮೀನಾ ಹಾಗೂ ರೇಣು, ಈ ಮೂರೂ ಜನ. ಯಾಕೆಂತಂದರೆ ಮೊದಲನೇದಾಗಿ ಮೊದಲನೇದಾಗಿ ಕುಮಾರ ನನಗೆ 30 ವರ್ಷಗಳಿಗಿಂತ ಹೆಚ್ಚು ನನಗೆ ಪ್ರಸಾದನ ಮಾಡ್ತಿದ್ದಂಥ ಕಲಾವಿದ, ನನ್ನ ಜೊತೆ ಪ್ರಯಾಣ ಮಾಡಿದ್ದಾನೆ. ಮೀನಾಗೆ ನಾವು SWCL ಮಾಡಿದಾಗ ನಮ್ಮ ಟ್ವೀಟ್ರಿಗೆ ಮೀನನ್ನ ಕರ್ಕೋಬೇಕು ಕಣೋ, ಮೇಕಪ್ ಹುಡುಗಿ ಕಣೋ, ಎಲ್ಲರಿಗೂ ಸೆಲೆಬ್ರಿಟೀಸ್ಗೆಲ್ಲ ಮೇಕಪ್ ಮಾಡ್ತಾಳೆ ಕಣೋ ಅಂತ. ಅವಳು ಆಟ ಆಡ್ತಾಳೆ ಅನ್ನೋದೇ ಗೊತ್ತಿರಲಿಲ್ಲ. ಆಮೇಲೆ ಆಟ ಆಡೋಕೆ ಬಂದಮೇಲೆ ಎಲ್ಲರನ್ನೂ ಸೋಲಿಸ್ತಾ ಇದ್ಲು ಅವಳು. ಆಮೇಲೆ ನೀನು ಇದೊಂದು ಧೈರ್ಯ ಮಾಡಿ ಇದೊಂದು ಹೆಜ್ಜೆ ಇಟ್ಟಿದ್ದೀಯಾ ಮೀನಾ, ಒಳ್ಳೇದಾಗಲಿ, ಸೂಪರಾಗಲಿ ಅಂತ ಹಾರೈಸ್ತೀನಿ. ಆಮೇಲೆ ಹರೀಶಾ ಕಾರ್ಯಕ್ರಮನ ಪ್ರಾರಂಭ ಮಾಡಬೇಕಾದ್ರೆ ಸೌಟ್ ಹಿಡಿಯೋ ಕೈ, ಬ್ಯಾಟ್ ಹಿಡಿಯುತ್ತೆ, ಬಟ್ಟೆ ಒಗೆಯೋ ಕೈ ಇದು ಮಾಡುತ್ತೆ, ಸಾರಿಸೋ ಕೈ ಅದು ಮಾಡುತ್ತೆ. ಇದೆಲ್ಲ ಇವಾಗ ಹುಡುಗರು ಮಾಡ್ತಾವ್ರೆ ಕಣೋ. ಇದೇ ನೋಡು ಸೋಡಾ ಫ್ಯಾಕ್ಟ್ರಿಯಲ್ಲಿ ಪಾಪ ಎಲ್ಲ ಕೆಲಸ ಮಾಡ್ತಿರೋದೆಲ್ಲ ಹುಡುಗಿಗೆ ಸ್ಟೈಲಾಗಿ ಇಷ್ಟಿಟ್ಟು ಹಾಕೊಂಡು ಹಾಗೆ ಹೀಗೆ ಓಡಾಡ್ತಿರ್ತವೆ. ಪಾಪ ಹುಡುಗರಿಗೆ ಅಯ್ಯೋ ಪಾಪ ಕನ್ಬೇಕು ನಾವೀಗ. ಒಂದು ಹೇಳಿದ್ದೆ, ಬರೀ ಹೆಣ್ಮಕ್ಳನ್ನೇ ಕರ್ಕೊಂಡು ಹೋಗ್ತೀರಾ, ಬರೀ ಅಡ್ಡ ಬರಬೇಡಿ ಅಂತ ಹೇಳ್ತಾರೆ. ಪೀಟ್ರನ್ನ ಎಲ್ಲರೂ ಕಾಡಿಸ್ತಾ ಇದ್ರು. ಅದಕ್ಕೋಸ್ಕರ ಇಲ್ಲ, ಚಿಯರ್ ಬಾಯ್ಸ್ ಆಗಿ ಹುಡುಗರನ್ನ ಕರ್ಕೊತೀವಿ ಅಂತ ಹೇಳಿದ್ದೆ. ಆ ಹಾಡನ್ನು ಕೂಡ ಹುಡುಗರಲ್ಲೇ ಡ್ಯಾನ್ಸ್ ಮಾಡಿಸಿದ್ದು ಕೂಡ ತುಂಬ ಸಂತೋಷ ಅನಿಸ್ತು. ಇನಾಗ್ರೇಷನ್ ಹಾಡನ್ನು ಆ ಕೃಪಾ ಮತ್ತು ಅವರ ಇದು ಆ ಹುಡುಗರು ಬಂದು ಯಾರು ಮಾಡಿದ್ರಮ್ಮ, ಚೇತನ್ ಹಾಡಿರೋದು, ಆ ಕೃಪಾ ಗೊತ್ತು, ಕೃಪಾ ಮಾಡಿರೋದು. ಮತ್ತು ಆ ಹುಡುಗರು ಡ್ಯಾನ್ಸ್ಗಳು ಮಾಡಿದ್ದು ಹುಡುಗರ ತುಂಬ ಥ್ಯಾಂಕ್ಸ್. ನೀವು ಚಿಯರ್ ಬಾಯ್ಸ್ ಆಗಿ ಅವರು 4 ರನ್ಸು 6 ರನ್ಸು ಹೊಡೆದಾಗ ನೀವು ಆ ಬಟ್ಟೆ ಹಿಂಗೆ ಕಲರ್ ಇಟ್ಕೊಂಡಿದ್ದೀವಿ ಡ್ಯಾನ್ಸ್ ಮಾಡಿದ್ರೆ ಅದು ನಮಗೊಂಥರ ಹೆಣ್ಮಕ್ಳಿಗೆ. ಯಾಕಂದರೆ ಬರೀ ಹೆಣ್ಮಕ್ಳು ಮಾತ್ರ ಆ ಥರ ಮಾಡಿಸ್ತಾರೆ ಎಲ್ಲ ಇದರಲ್ಲಿ, ಹೆಣ್ಮಕ್ಳು ಮಾಡಲಿ ಬಿಡಿ ಅಂತ. ಬಟ್ ಒಂದೇ ಒಂದು ಹೆಣ್ಮಕ್ಳಿಗೆ ನಾವು ಒಬ್ಬ ಹೆಣ್ಣಾಗಿ ಒಬ್ಬ ಮಹಿಳೆಯಾಗಿ ಜನ್ಮ ತಾಳಿದ್ದು ಬಹುಶಃ ಆ ದೇವರು ನಮಗೆ ಕೊಟ್ಟ ವರ. ಆ ಹೆಣ್ಮಕ್ಳು ಯಾವುದೇ ಒಂದು ಮನೆ ನೋಡಬೇಕು ಅಂತಂದ್ರೆ ಹೆಣ್ಮಕ್ಳನ್ನೇ ನೋಡ್ತಾರೆ. ಅದು ಸ್ವಲ್ಪ ನಾವು ಬೇರೆ ಥರನೂ ಯೋಚನೆ ಮಾಡೋ ಹೆಣ್ಮಕ್ಳಿದ್ದಾರೆ. ಏನ್ರಿ ಹೆಣ್ಮಕ್ಳಿಗೆ ಮಾತ್ರ ಕ್ಯಾರೆಕ್ಟ್ರಾ, ಗಂಡು ಮಕ್ಳಿಗಂದ್ರೆ ಕ್ಯಾರೆಕ್ಟರ್ ಇಲ್ವಾ, ಅವ್ರೂ ಕ್ಯಾರೆಕ್ಟರ್ ನೋಡಬೇಕು ಅಂತ. ಅದೆಲ್ಲವೂ ನಿಜ ಆದರೂ ಕೂಡ ಆ ಶ್ರೇಷ್ಠವಾದ ಸ್ಥಾನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರೋದು ನಾವೆಲ್ಲ ಹೆಮ್ಮೆ ಪಡಬೇಕು. ಆದ್ದರಿಂದ ನಾನು ಹೇಳ್ತೀನಿ, ಏನೇ ಕೆಲಸ ಮಾಡಿದ್ರೂ ಸಹ, ಅದರಲ್ಲೂ ಹೆಣ್ಣು ಮಕ್ಕಳು ಏನೇ ಕೆಲಸ ಮಾಡಿದ್ರೂ ಸಹ ಆ ಒಂದು ಒಬ್ಬ ಜವಾಬ್ದಾರಿಯಾದ ಒಂದು ಹೆಣ್ಮಗಳಾಗಿ ನಾವು ನಮ್ಮ ಹುಟ್ಟಿದ ಮನೆಗೆ, ಮೆಟ್ಟಿದ ಮನೆಗೆ, ನಾವು ಉಂಡ ಮನೆಗೆ, ನಾವು ಮಾಡ್ತಿರೋ ಕೆಲಸದ ಬಗ್ಗೆ ಗೌರವದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಅಷ್ಟೇ ನಾವು ಮಾಡುವ ಮುಂದೆ ಕೆಲಸಗಳು ಕೂಡ ಅಷ್ಟೇ ನಮಗೆ ಗೌರವ ತಂದು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನೀವೆಲ್ಲರೂ ಭಾಗವಹಿಸ್ತೀರಾ ಅನ್ನೋದೊಂದೇ ಆಶಯದೊಂದಿಗೆ ನಾನು ಇದನ್ನು ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ದಯಮಾಡಿ ಕ್ಷಮೆ ಇರಲಿ. ಮೀನಾ ಮತ್ತು ರೇಣು ಅರ್ಥ ಮಾಡ್ಕೊಳ್ತಾರೆ. ನಾನು ಬೆಳಗಿನ ಶೂಟಿಂಗಿಂದ ಬಂದು ಈಗ ಬಂದಿದ್ದೀನಿ. ಇಷ್ಟು ಚಳಿ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಸೀರೆಯಲ್ಲೇ ನಡುತ್ತಾ ಇದ್ದೀನಿ. ನೀವು ಇಷ್ಟು ದಿನ ಫ್ರಾಕ್ ಹಾಕ್ಕೊಂಡು ಬಂದಿದ್ದೀರಲ್ಲ, ಹೆಂಗಮ್ಮ ಇದ್ದೀರಾ ನೀವೆಲ್ಲ? ನಾನು ಅನ್ನೋದೇ ಅದೊಂದೇ ದೊಡ್ಡ ಆಶ್ಚರ್ಯ. ಆಗಲಿ, ಎಲ್ರಿಗೂ ಆಲ್ ದಿ ಬೆಸ್ಟ್.
ಆಮೇಲೆ ಎಲ್ಲ ಇನ್ಫ್ಲೂಯೆನ್ಸರ್ಸ್ಗಳಿಗೆ ಹುಡುಗರ ಹುಷಾರು, ನೀವು ಕಳೆದೋಗ್ಬೇಡಿ. ಆಮೇಲೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಇದು ಒಳ್ಳೆ ಪ್ರಾರಂಭ ಆಗಲಿ, ಒಳ್ಳೆತನದಿಂದ ಪ್ರಾರಂಭ ಆಗಲಿ, ಒಳ್ಳೆಯ ಹೆಸರು ತರಲಿ, ಕನ್ನಡ ಚಿತ್ರರಂಗಕ್ಕೂ ಕೂಡ ನಿಮ್ಮಿಂದ ಒಳ್ಳೆಯ ಒಂದು ಗೌರವ ತರಲಿ ಅಂತ ನಾನು ಹೇಳ್ಕೊಳ್ತೀನಿ. ನಮಸ್ಕಾರ.